ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಶನಿವಾರ ಬೆಳಗ್ಗೆ, ಟೈಮ್ ಬಂದು ಇವಾಗ 9 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ಎದ್ದೇಳೋದು ಲೇಟಾಗೋಯಿತು. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಕಸ ಎಲ್ಲ ಗುಡಿಸಿ ರಂಗೋಲಿನೂ ಹಾಕ್ಕೊಂಡೆ, ಹಾಗೆ ಪೂಜೆನೂ ಸಹ ಮುಗಿಸಿದೆ. ಅಷ್ಟರೊಳಗೆ ಹಸ್ಬೆಂಡ್ ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಬಂದರು. ಅವರಿಗೂ ಇವಾಗ ಕಾಫಿ ಮಾಡೋಣ ಅಂತೇಳಿ ಕಾಫಿನ ಮಾಡ್ತಾಯಿದ್ದೀನಿ. ನಿನ್ನೆ ಅಕ್ಷಯ ತೃತೀಯ ಹಾಗೆ ಬಸವನ ಜಯಂತಿ ಹಬ್ಬ ಕೂಡ ಇತ್ತು. ಎಲ್ಲರೂ ಹೇಗೆ ಆಚರಿಸಿದ್ರಿ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿ ಆಚರಿಸಿರ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿ ಈ ವರ್ಷ ಹಬ್ಬನ ಮಾಡಿದೆ. ತುಂಬಾ ಖುಷಿ ಆಯಿತು. ಈ ವರ್ಷ ಗೋಲ್ಡೆಲ್ಲ ಏನೂ ತೊಗೊಳ್ಲಿಲ್ಲ, ಆದರೆ ಪ್ರತಿ ವರ್ಷ ನಾನು ಅಕ್ಷಯ ತೃತೀಯದಲ್ಲಿ ಒಂದು ಚಿಕ್ಕ ಮೂಗುತಿನಾದರೂ ತೊಗೊಳ್ತಾ ಇದ್ದೆ. ಬಟ್ ಈ ವರ್ಷ ಏನೂ ತೊಗೊಳ್ಲಿಲ್ಲ. ಪೂಜೆ ಮಾಡಿ ಅಮೌಂಟನ್ನ ಎತ್ತಿಟ್ಟಿದ್ದೀನಿ. ಟೈಮ್ ಸಿಕ್ಕಾಗ ಹೋಗಿ ತೊಗೊಂಬರ್ತೀನಿ. ಏನು ತೊಗೊಳ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಕ್ಷಯ ತೃತೀಯ ಅಂದ್ರೇ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ದೇವರಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಏನಾದರೂ ಒಂದು ಗೋಲ್ಡನ್ನ ಶಾಪಿಂಗ್ ಮಾಡೋ ಅಂಥದ್ದು ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ತುಂಬಾ ಇಷ್ಟ ಅಲ್ವಾ? ಹಾಗೆ ಗೋಲ್ಡನ್ನ ತೊಗೊಳ್ಲೇಬೇಕಂತ ಏನೂ ಇರೋದಿಲ್ಲ, ತೊಗೊಂಡ್ರೂ ಒಳ್ಳೆಯದು ಅಂತಲೇ ಹೇಳ್ತಾರೆ. ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ದೇವರಿಗೆ ಅಷ್ಟೇ ಸಾಕು ಅನ್ನೋದು ನನ್ನ ನಂಬಿಕೆ. ಕಾಫಿ ರೆಡಿ ಆಯಿತು. ಇವಾಗ ಹಸ್ಬೆಂಡ್ಗೂ ಕೊಟ್ಟು ನಾನು ಕಾಫಿ ಕುಡಿತೀನಿ. ಕಾಫಿ ಜೊತೆನೇ ಬಾದಾಮನ್ನ ಕೊಟ್ಬಿಡ್ತೀನಿ. ಬಾದಾಮ್ ತಿಂದು ಒಂದು 5 ನಿಮಿಷ ಬಿಟ್ಟು ಕಾಫಿ ಕುಡಿತಾರೆ. ಹಾಗೆ ಇವತ್ತು ಎದ್ದಿದ್ದು ಕೂಡ ಲೇಟಾಗಿದ್ದರಿಂದ ಬೇಗ ಆಗೋ ಥರ ಏನಾದರೂ ತಿಂಡಿ ಮಾಡಿಕೊಡೋಣ ಅಂತ ಹೇಳಿ ಇನ್ಸ್ಟೆಂಟಾಗಿ ರವೆ ದೋಸೆನ ಮಾಡ್ತಾಯಿದ್ದೀನಿ. ಈ ಹಿಟ್ಟಿಗೆ ನಾನು 1 ಬೌಲ್ ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಬೌಲ್ನಷ್ಟು ಮೀಡಿಯಮ್ ರವೆ, ಹಾಗೆ ಸ್ವಲ್ಪ ಮೈದಾ, ಸ್ವಲ್ಪ ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಹಸಿ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ. ಕಲಸಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ನೆನೆಸಿದ್ದೆಲ್ಲ ಆದಮೇಲೆ ಚೆನ್ನಾಗಿ ಈ ಥರ ಒಂದು ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ನೀರು ದೋಸೆ ಯಾವ ಥರ ಒಯ್ತೀವಲ್ವ ಅದೇ ಥರನೇ ಈ ದೋಸೆನ ಹಾಕ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಈ ಇನ್ಸ್ಟೆಂಟ್ ದೋಸೆ ಹಿಟ್ಟನ್ನು ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಗಿದ್ದರಿಂದ ನಾನು ವಿಡಿಯೋ ಎಲ್ಲ ಏನೂ ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮು ಈ ದೋಸೆನ ಯಾವ ಥರ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ. ನಾವು ತಿಂಡಿಗೆ ಏನೂ ರೆಡಿ ಮಾಡ್ಕೊಂಡಿಲ್ಲ ಅಂದಾಗ ಈ ಥರ ಇನ್ಸ್ಟೆಂಟ್ ಆಗಿರೋ ದೋಸೆನ ಮಾಡ್ಕೋಬೋದು. ತುಂಬಾ ಕ್ವಿಕ್ಕಾಗಿ ಆಗುತ್ತೆ, ಹಾಗೆ ತುಂಬಾ ಈಸಿ ಕೂಡ. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ದೋಸೆ. ತುಂಬ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಬ್ಯಾಚುಲರ್ಸಿಗಾಗಿರ್ಬೋದು ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರಿಗೆ ಜಾಸ್ತಿ ಟೈಮ್ ಇರೋದಿಲ್ಲ. ಅವರು ಇನ್ಸ್ಟೆಂಟಾಗಿ ಈ ದೋಸೆನ ಮಾಡ್ಕೋಬೋದು. ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು, ಇಲ್ಲ ನೈಟ್ ಊಟಕ್ಕಾದರೂ ಈ ದೋಸೆನ ಸಿಂಪಲಾಗಿ ಮಾಡ್ಕೋಬೋದು. ನನಗೆ ಅರ್ಜೆಂಟ್ಗೆ ನೆನಪಾಗೋ ಅಂಥದ್ದು ಅಂದರೆ ಹೊರಗಡೆ ಏನಾದರೂ ಹೋಗೋದಿದ್ದಾಗ, ಮನೇಲಿ ತುಂಬ ಕೆಲಸ ಇದ್ದಾಗ ನೆನಪಾಗೋದೇ ರವೆ ದೋಸೆ. ಯಾಕಂದರೆ ಬೇಗನೂ ಆಗುತ್ತೆ, ಹಾಗೆ ತುಂಬ ನನಗಂತೂ ಫೇವ್ರೇಟ್ ಇದು ರವೆ ದೋಸೆ. ಹಾಗಾಗಿ ನಾನು ಜಾಸ್ತಿ ರವೆ ದೋಸೆನ ಮಾಡ್ತಾಯಿರ್ತೀನಿ. ನೋಡಿ ಹೊರಗಡೆ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಗರಿಗರಿಯಾಗಿ ತುಂಬ ಚೆನ್ನಾಗಿ ರವೆ ದೋಸೆ ರೆಡಿಯಾಗಿದೆ. ತಿಂಡಿ ಎಲ್ಲ ತಿಂದಾದಮೇಲೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಮನೇಲಿ ಕರ್ಬೂಜ ಹಣ್ಣಿತ್ತು, ಹಾಗಾಗಿ ಕರ್ಬೂಜ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ, ಹಾಗೆ ಅದ್ರ ಮೇಲ್ಗಡೆ 1-2 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು, ಈಗ ಸಕ್ಕರೆ ಎಲ್ಲ ಕರಗಿತ್ತು, ಚೆನ್ನಾಗಿ ಹಣ್ಣು ಸ್ವೀಟಾಗಿ ರೆಡಿಯಾಗಿತ್ತು, ಅದನ್ನು ತಿಂದೆ. ಮಧ್ಯಾಹ್ನದ ಊಟಕ್ಕೆ ನಾನು ಕೈ ರೊಟ್ಟಿನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ಸರಿನ 2 ಥರ ಮಾಡ್ಕೋಬೋದು. ಒಂದು ಅನ್ನ ಉಳಿದಿತ್ತು ಅಂದರೆ ಅದನ್ನೇ ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕೂಡಿಸ್ಕೊಂಡು ಸರಿನ ರೆಡಿ ಮಾಡ್ಕೋಬೋದು. ಹಾಗೆ ಅನ್ನನ ಬೇಕಂದರೆ ಮಿಕ್ಸಿಯಲ್ಲೂ ಕೂಡ ರುಬ್ಕೊಂಡು ಸಹ ಈ ಸರಿನ ರೆಡಿ ಮಾಡ್ಕೋಬೋದು. ಈ ಸರಿನ ಯಾವ ಥರ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದನ್ನು ಕೂಡ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆ ನಮ್ಮ ಹಸ್ಬೆಂಡ್ಗೆ ಕೈ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಅವರಿಗೋಸ್ಕರ ಇವಾಗ ಕೈ ರೊಟ್ಟಿನ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಮದುವೆಗಿಂತ ಮುಂಚೆ ಕೈ ರೊಟ್ಟಿನ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಮದುವೆ ಆದಮೇಲೆ ಕಲ್ತಿದ್ದು. ತುಂಬ ಚೆನ್ನಾಗಿ ನಮ್ಮತ್ತೆ ತುಂಬ ಚೆನ್ನಾಗಿ ಕೈ ರೊಟ್ಟಿನ ಮಾಡ್ತಾಯಿದ್ರು. ಅವ್ರನ್ನ ನೋಡಿ ಕಲ್ತಿದ್ದು ನಾನು. ಅವರು ಕೈಯಲ್ಲೇ ತೊಡ್ತಾರೆ, ನನಗೆ ಆ ಥರ ಕೈಯಲ್ಲೇ ತೊಟ್ಟಕ್ಕೆ ಎಲ್ಲ ಬರೋದಿಲ್ಲ. ಹೋಳಿಗೆ ಪೇಪರ್ ಮೇಲೆ ನಾನು ತೊಡ್ತೀನಿ.
ಈ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕು, ಒಂದು ಗಂಟು ಇಲ್ಲದೆ ಇರೋ ಥರ. ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊತೀವೋ ರೊಟ್ಟಿ ಕೂಡ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾವು ಅಕ್ಕಿ ರೊಟ್ಟಿನ ಮಾಡ್ತೀವಲ್ವ ಉದ್ಬಿಟ್ಟು, ಆ ರೊಟ್ಟಿಗಿಂತ ಈ ಥರ ಕೈ ರೊಟ್ಟಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ ಈ ರೊಟ್ಟಿ. ಚೆನ್ನಾಗಿ ನಾದ್ಕೊಂಡಿದ್ದೆಲ್ಲ ಆದಮೇಲೆ ಇದರಲ್ಲಿ ಒಂದೊಂದೇ ಉಂಡೆಗಳನ್ನು ಇವಾಗ ಮಾಡಿಟ್ಕೊಳ್ತಾ ಇದ್ದೀನಿ. ೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಹೋಳಿಗೆ ಪೇಪರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದೊಂದೇ ಉಂಡೆಗಳನ್ನು ತಗೊಂಡು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ನಾವು ರೊಟ್ಟಿನ ಈ ಹೋಳಿಗೆ ಪೇಪರ್ ಮೇಲೆ ತೊಟ್ಕೋಬೇಕು. ಮಾಮೂಲಿ ರೊಟ್ಟಿಗಿಂತ ಈ ಕೈ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಮಧ್ಯೆ ಸ್ವಲ್ಪ ನೀರಲ್ಲಿ ಕೈಯನ್ನು ಎತ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಗೆ ತೊಟ್ಕೋಬೋದು ಈ ರೊಟ್ಟಿನ. ತೆಳ್ಳಗಾದಷ್ಟು ರೊಟ್ಟಿ ಚೆನ್ನಾಗಿರುತ್ತೆ. ರೊಟ್ಟಿನ ಕಂಪ್ಲೀಟಾಗಿ ತೊಟ್ಕೊಂಡಿದ್ದಾದಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಕೈಯನ್ನು ಎದ್ದುಕೊಂಡು ಮೇಲ್ಗಡೆ ಒಂದು ಸಲ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಹಂಚು ಕೂಡ ಕಾದಿದೆ. ಇವಾಗ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ಒಂದು ಕಡೆ ಚೆನ್ನಾಗಿ ಬೆಂದಾದಮೇಲೆ ತಿರುಗಿಸ್ಕೊಂಡು ಇದನ್ನು ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ರೊಟ್ಟಿನ ಬಿಸಿ ಬಿಸಿ ಇದ್ದಂಗ್ಲೇ ತಿನ್ನಬೇಕು. ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಹಾಗೆ ಇದನ್ನು ಬಿಸಿ ಬಿಸಿಯಾಗಿದ್ದಂಗ್ಲೇ ರೊಟ್ಟಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಕೊಬ್ಬರಿ ಚಟ್ನಿ, ಉದುರು ಚಟ್ನಿ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮುಳುಗಾಯಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೋಬೋದು, ಅದು ಕೂಡ ಸೂಪರಾಗಿರುತ್ತೆ. ಇವತ್ತು ನಾನು ಕ್ಯಾಪ್ಸಿಕಮ್ ಹಾಗೆ ಬದನೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ರೊಟ್ಟಿಗೆ. ಇದು ಕೈ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ, ಹಾಗೆ ಬೇಯೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸೂಪರಾಗಿ ಸಾಫ್ಟಾಗಿ ಕೈ ರೊಟ್ಟಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಮಾಮೂಲಿ ಬಿಳಿ ಹೋಳಿಗೆ ಮಾಡ್ತೀವಲ್ವ, ಆ ಬಿಳಿ ಹೋಳಿಗೆಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ಅಕ್ಕಿ ರೊಟ್ಟಿಗೆ ನಾನು ಕಾಂಬಿನೇಷನ್ ಆಗಿ ಬದನೆಕಾಯಿ ಹಾಗೆ ಕ್ಯಾಪ್ಸಿಕಮ್ ಪಲ್ಯನ ಮಾಡ್ಕೊಂಡಿದ್ದೆ. ಈ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಹಾಗೆ ಇದ್ರ ಜೊತೆ ಸ್ವಲ್ಪ ಕೆಂಪು ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋ ಮಾಡಿ ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಹಾಗೆ ಇವಾಗ ಕೆಂಪು ಚಟ್ನಿ ಮತ್ತು ಪಲ್ಯದ ಜೊತೆ ನಾನು ರೊಟ್ಟಿನ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಧ್ಯಾಹ್ನದೆಲ್ಲ ಊಟ ಮುಗಿಯೋಷ್ಟರೊಳಗೆ ಟೈಮ್ ಬಂದು 3 ಗಂಟೆ ಆಗೋಯಿತು. ಹಾಗೆ
ಸ್ವಲ್ಪ ಮನೆ ಕೆಲಸ ಕೂಡ ಇತ್ತು. ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಹಾಗೆ ಬಟ್ಟೆ ಎಲ್ಲ ಒಣಗಾಕಿದೆ. ಹಾಗೆ ಸಂಜೆ ಸ್ವಲ್ಪ ಟೀನ ಮಾಡಿಕೊಂಡು ಕುಡಿದಿದ್ದಾಯಿತು. ನಮ್ಮ ಹಸ್ಬೆಂಡ್ಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಇನ್ನೂ ಸ್ವಲ್ಪ ರೊಟ್ಟಿ ಇಟ್ಟು ಹಾಗೆ ಉಳಿದಿತ್ತು, ಅದನ್ನು ನೈಟ್ಗೂ ಕೂಡ ರೊಟ್ಟಿನೇ ಮಾಡಿಕೊಂಡೆ. ಹಾಗೆ ಇವತ್ತಿನ ದಿನದ ವ್ಲಾಗು ಹೀಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.